ನಮಸ್ಕಾರ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇವತ್ತು ನಾನು ಸಿದ್ದರಾಮಯ್ಯನವರ ಸಂಕಟದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ನಿಜ, ಸಿದ್ದರಾಮಯ್ಯನವರ ಸಂಕಟ 5 ವರ್ಷಗಳ ಕಾಲ ಯಶಸ್ವಿಯಾಗಿ ರಾಜ್ಯ ಸರ್ಕಾರವನ್ನು ಮುನ್ನಡೆಸಿದ ಸಿದ್ದರಾಮಯ್ಯ ಇವತ್ತು ಸಂಕಟವನ್ನು ಎದುರಿಸ್ತಾ ಇದ್ದಾರೆ. ಹಾಗಿದ್ದರೆ ಅವರ ಈ ಸಂಕಟಕ್ಕೆ ಕಾರಣಗಳೇನು? ಅದನ್ನು ನಾನು ಕೆಲವು ಪಾಯಿಂಟ್ಸ್ಗಳನ್ನು ಮಾಡ್ಕೊಂಡು ನನಗೆ ಇಂಪಾರ್ಟೆಂಟಾಗಿ ಒಂದು 7-8 ಪಾಯಿಂಟ್ಗಳು ಇವೆ. ಮೊದಲನೇದಾಗಿ, ಇವತ್ತು ಸಿದ್ದರಾಮಯ್ಯನವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪ್ರಶ್ನಾತೀತ ನಾಯಕರಾಗಿ ಉಳಿದಿಲ್ಲ. ಹಾಗೆ ನೋಡಿದರೆ ಯಾವತ್ತೂ ಅವರು ಪ್ರಶ್ನಾತೀತ ನಾಯಕರಾಗಿರಲಿಲ್ಲ. ಅವರ ವಿರೋಧಿಗಳು ಏನು ಪಕ್ಷದ ಒಳಗೆ ಇದ್ದರೂ ಅವರು ಮೌನವಾಗಿ ಇದ್ದರು. ಸಿದ್ದರಾಮಯ್ಯನವ್ರನ್ನ ಎದುರಿಸುವ ಶಕ್ತಿ ಅವರಿಗೆ ಇರಲಿಲ್ಲ. ಆದರೆ ಇವತ್ತು ಬಹಿರಂಗವಾಗಿ ಸಿದ್ದರಾಮಯ್ಯನ ವಿರುದ್ಧ ಬಂಡಾಯದ ಬಾವುಟವನ್ನು ಹಾರಿಸುವ ಒಂದು ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿದ್ದಾರೆ. ಕಾಂಗ್ರೆಸ್ನಲ್ಲಿ ಬಂದ ವಲಸಿಗರು ಮತ್ತು ಮೂಲ ನಿವಾಸಿಗಳ ನಡುವಿನ ಪ್ರಶ್ನೆ ಮತ್ತೆ ಮುಂದಕ್ಕೆ ಬಂದಿದೆ. ಇದು ಮೊದಲನೇದಾಗಿ ಸಿದ್ದರಾಮಯ್ಯನವರ ಸಂಕಟದ ಮೊದಲನೇ ಕಾರಣ. ಸೊ ಇವರು ಏನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತೆ ಹೇಗೆ ಸೆಟೆದು ನಿಲ್ತಾರೆ, ಅದು ಸುಲಭನ ಅನ್ನುವ ಪ್ರಶ್ನೆ ಕೂಡ ಇದೆ. ಆದರೆ ಇಡೀ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಮತ್ತೆ ಸಿದ್ದರಾಮಯ್ಯನವರನ್ನು ಬೆಂಬಲಿಸುವುದು ಕಷ್ಟ. ಈ ಬಗ್ಗೆ ಕಾಂಗ್ರೆಸ್ ವರಿಷ್ಠರು ಕೂಡ ಯಾವುದೇ ನಿರ್ದಿಷ್ಟವಾದ ತೀರ್ಮಾನವನ್ನು ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಇದ್ದಾರೆ ಅಂತ ನನಗೆ ಅನಿಸಲ್ಲ. ಯಾಕೆಂದರೆ ಸೋನಿಯಾ ಗಾಂಧಿ ಈಗ ಹೆಚ್ಚು ದುರ್ಬಲರಾಗಿದ್ದಾಳೆ. ಇದು ಬಹಳ ಮುಖ್ಯವಾಗಿ ಮೊದಲನೇ ಪಾಯಿಂಟು. ಎರಡನೇದು ಬಹಳ ಮುಖ್ಯವಾದ್ದು, 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಪಕ್ಷದ ವರಿಷ್ಠರು, ಎಸ್ಪೆಷಲಿ ರಾಹುಲ್ ಗಾಂಧಿಯವರು ತಮ್ಮ ಸಂಪೂರ್ಣ ಬೆಂಬಲವನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದು. ಸಿದ್ದರಾಮಯ್ಯ ಈ ಒಂದು ರೀತಿಯಲ್ಲಿ ಏಕಚಕ್ರಾಧಿಪತಿ ಇದ್ದಂತೆ ಇದ್ದರು. ಅವರು ಏನಂದರೂ ಅದು ಶಾಸನ ಆಗುವ ರೀತಿಯ ಒಂದು ಬೆಂಬಲ ಪಕ್ಷದ ವರಿಷ್ಠರಿಂದ ಸಿದ್ದರಾಮಯ್ಯನವರಿಗೆ ಇತ್ತು. ಇವತ್ತು ಅದಿಲ್ಲ. ಅದಕ್ಕೆ 2 ಕಾರಣ. ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರಲ್ಲಿ ಅವರ ಜನಪ್ರಿಯತೆಯನ್ನು ಗುರುತಿಸಿದ್ರು. ಇವರೊಬ್ಬರು ಜನನಾಯಕರು ಅನ್ನೋದು ರಾಹುಲ್ ಗಾಂಧಿಯವರಿಗೆ ಗೊತ್ತಿತ್ತು. ಆದರೆ ಬದಲಾದ ಸನ್ನಿವೇಶದಲ್ಲಿ ಸೋನಿಯಾ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವ ಈ ಸಂದರ್ಭದಲ್ಲಿ ಅದೇ ಮನಸ್ಥಿತಿ ಕಾಂಗ್ರೆಸ್ ವರಿಷ್ಠರಿಗೆ ಇಲ್ಲ. ಇದಕ್ಕೆ ಜ್ವಲಂತ ಉದಾಹರಣೆ ಅಂದರೆ, ಇತ್ತೀಚೆಗೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋದಾಗ ಸೋನಿಯಾ ಗಾಂಧಿಯವ್ರನ್ನ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅವರಿಗೆ. ಆದರೆ ಒಂದೇ ದಿನದಲ್ಲಿ ಹೋದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಅವರು ಭೇಟಿ ಮಾಡಿದರು. ಅಂದರೆ ಸೋನಿಯಾ ಗಾಂಧಿ ಅವರ ಸುತ್ತ ಒಂದು ಕೋಟರಿ ಇದೆ. ಅಹಮದ್ ಪಟೇಲ್ ಇರಬಹುದು, ಆಸ್ಕರ್ ಫರ್ನಾಂಡಿಸ್ ಇರ್ಬೋದು. ಇವರು ಯಾರಿಗೂ ಕೂಡ ಸಿದ್ದರಾಮಯ್ಯನವ್ರ ಬಗ್ಗೆ ಅಂಥ ಒಳ್ಳೆಯ ಅಭಿಪ್ರಾಯ ಇಲ್ಲ. ಆದ್ದರಿಂದ ಸೋನಿಯಾ ಅವರ ಸುತ್ತಮುತ್ತ ಗೋಡೆಯಾಗಿ ನಿಂತವರು ಸಿದ್ದರಾಮಯ್ಯನವ್ರನ್ನ ಒಳಗೆ ಬಿಡಲ್ಲ. ಇದು ಬಹುಮುಖ್ಯವಾದ ಒಂದು ಸಮಸ್ಯೆ ಸಿದ್ದರಾಮಯ್ಯನವ್ರಿಗೆ. ಇದು ಎರಡನೆಯ ಸಂಕಟ ಅವರಿಗೆ. ಮೊದಲನೇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಪ್ರಶ್ನಾತೀತ ನಾಯಕರಾಗಿ ಉಳಿಯದಿರೋದು. ಎರಡನೇದು ಪಕ್ಷದ ವರಿಷ್ಠರ ಬೆಂಬಲವನ್ನು ಕಳೆದುಕೊಂಡಿರುವುದು. ಸೊ ಮೂರನೇದು, ಒಂದು ಯಾವುದೇ ಒಬ್ಬ ನಾಯಕ ಪಕ್ಷದ ಮೇಲೆ ಹೇಗೆ ನಿಯಂತ್ರಣವನ್ನು ಹೊಂದಿದ್ದಾನೆ ಅನ್ನೋದು ಬಹಳ ಮುಖ್ಯ. ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನೀವು ಪಕ್ಷದ ಮೇಲೆ ಒಂದು ನಿಯಂತ್ರಣವನ್ನು ಹೊಂದಬಹುದು. ಯಾಕೆಂದರೆ ಆಗಲೂ ಕೂಡ ಭಿನ್ನಮತ ಬರುತ್ತೆ, ಬೇರೆ ಪ್ರಶ್ನೆ. ಆದರೆ ಅಧಿಕಾರ ಕೈಯಲ್ಲಿರುತ್ತೆ, ಇನ್ನೊಂದಿರುತ್ತೆ. ಸೊ ಮೂರನೇ ಬಹಳ ಮುಖ್ಯವಾದ ಪ್ರಶ್ನೆ ಅಂದರೆ, ಸಿದ್ದರಾಮಯ್ಯನವರ ಮೂರನೇ ಸಂಕಟ ಇದು. ಅವರಿಗೆ ಮತ್ತೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮೇಲೆ ನಿಯಂತ್ರಣ ಸಾಧಿಸುವುದು ಕಷ್ಟ. ಈಗ ತಾತ್ಕಾಲಿಕವಾಗಿ ದಿನೇಶ್ ಗುಂಡೂರಾವ್ ಅವರು ಸಿದ್ದರಾಮಯ್ಯನವ್ರನ್ನ ಮಾತು ಕೇಳುತ್ತಾರೆ ಅಥವಾ ಅವ್ರು ಹೇಳಿದಂತೆ ನಡೆದುಕೋತಾರೆ ಅನ್ನುವ ಆರೋಪಗಳು ಇನ್ನೊಂದು ಮತ್ತೊಂದು ಇದೆ. ಸೊ ಆ ಕಾರಣಕ್ಕೆ ತಾತ್ಕಾಲಿಕವಾಗಿ ನಡೀಬೋದು. ಆದರೆ ಲಾಂಗ್ ರನ್ನಲ್ಲಿ ಈ ರೀತಿ ಡಮ್ಮಿಯೋ ಇನ್ನೊಬ್ಬರು ನಿಟ್ಟುಬಿಟ್ಟು ಪಕ್ಷವನ್ನು ನಿಯಂತ್ರಿಸೋಕ್ಕಾಗಲ್ಲ. ಒಂದು, ಸಿದ್ದರಾಮಯ್ಯನವರು ಪಕ್ಷದ ಸಾರಥ್ಯವನ್ನು ವಹಿಸ್ಕೊಳ್ಳೋದಿದ್ರೆ, ಯಾಸ್ ನಾನು ಪಕ್ಷದ ಅಧ್ಯಕ್ಷ ಆಗ್ತೀನಿ, ಕಟ್ತೀನಿ ಅನ್ನಬೇಕು. ಸೊ ಆದರೆ ಸಿದ್ದರಾಮಯ್ಯನವರು ಅಲ್ಲಿ ಪಕ್ಷದಲ್ಲಿ ಯಾರನ್ನೋ ಬಿಟ್ಟು ಕೇವಲ CLP ನಾಯಕರು ಅಥವಾ ಪ್ರತಿಪಕ್ಷದ ನಾಯಕರು ಆದರೆ ಅವರಿಗೆ ಪಕ್ಷದ ನಿಯಂತ್ರಣ ಸಿಗಲಾರದು, ನಿಯಂತ್ರಣ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆಂದರೆ KH ಮುನಿಯಪ್ಪ ಅವರಂಥ ಹಿರಿಯರು ಸೆಡ್ ಹೊಡೆದಿದ್ದಾರೆ.
ಖರ್ಗೆಗೂ ಕೂಡ ಸಿದ್ದರಾಮಯ್ಯನವ್ರ ಬಗ್ಗೆ ಅಂಥ ಒಳ್ಳೆಯ ಅಭಿಪ್ರಾಯ ಇಲ್ಲ, ಆಸ್ಕರ್ ಫರ್ನಾಂಡಿಸ್ಗಿಲ್ಲ, ಬಿ ಕೆ ಹರಿಪ್ರಸಾದ್ ಈಗಾಗಲೇ ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡಿ ಆಗಿದೆ. ಸೊ ಈ ಕಾರಣಕ್ಕಾಗಿ ಮತ್ತೆ ಪಕ್ಷವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದು ಸಿದ್ದರಾಮಯ್ಯನವರಿಗೆ ಕಷ್ಟ. ಇನ್ನೊಂದು ಸಂಕಟ, ಅದು ಸಿದ್ದರಾಮಯ್ಯನವರ ಮೇಲೆ ಇರುವ ಆರೋಪ, ನಾಲ್ಕನೇದು. ಅದೇನು ಅಂದರೆ ರಾಜ್ಯದ ಮೈತ್ರಿ ಸರ್ಕಾರ ಬೀಳೋದಕ್ಕೆ ಸಿದ್ದರಾಮಯ್ಯನವರೇ ಕಾರಣ ಅನ್ನುವ ಆರೋಪ. ಅವರು ಎಷ್ಟರ ಮಟ್ಟಿಗೆ ಕಾರಣ ಅಲ್ಲ ಅನ್ನೋದು ಒಂದು ಪ್ರಶ್ನೆ. ಆದರೆ ಸರ್ಕಾರ ಹೋಗಿರುವುದರಿಂದ ಕಾಂಗ್ರೆಸ್ ಪಕ್ಷದ ಮೇಲೆ ಆಗಿರುವ ಪರಿಣಾಮ ಬಹಳ ದೂರದೃಷ್ಟಿಯಿಂದ ಭಾಳ ಅಪಾಯಕಾರಿಯಾದ್ದು. ಯಾಕೆಂದರೆ ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದಿದ್ದರೆ ಮುಂದಿನ ಮಹಾರಾಷ್ಟ್ರ ಇಲೆಕ್ಷನ್ ಗೆಲ್ಲೋದಕ್ಕಾದ್ರೂ ಅಟ್ಲೀಸ್ಟ್ ಅದು ಸಂಪನ್ಮೂಲ ಕ್ರೋಢೀಕರಣ ನಡೀತಾ ಇತ್ತು. ಅದು ಸಾಧ್ಯ ಆಗಿಲ್ಲ. ಅದರ ಜೊತೆ ಕರ್ನಾಟಕದಲ್ಲಿ ಮೈತ್ರಿ ಸರ್ಕಾರ ಬಂದಿದ್ದು ಕಾಂಗ್ರೆಸ್ ವರಿಷ್ಠರ ಆಶಯದಂತೆ. ಆ ವರಿಷ್ಠರ ಆಶಯವನ್ನು ಅನುಷ್ಠಾನಕ್ಕೆ ತರಬೇಕಾದಂಥ ಹೊಣೆಗಾರಿಕೆ ಮಾಜಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರ ಮೇಲಿತ್ತು. ಆದರೆ ಸಿದ್ದರಾಮಯ್ಯ ಮತ್ತು ದೇವೇಗೌಡ ಕುಟುಂಬದ ವೈಯಕ್ತಿಕ ಜಗಳ ಮುಖ್ಯವಾಗಿ ಈ ಸರ್ಕಾರ ಉರುಳುವಂತಾಯಿತು. ಯಾಕೆಂದರೆ ಈ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ಕಾರಣ ಆಗದಿದ್ದರೂ ಕೂಡ ಹಿರಿಯ ನಾಯಕರಾದ ಸಿದ್ದರಾಮಯ್ಯನವರು ತಮ್ಮ ಪಕ್ಷದ ಶಾಸಕರ ಜೊತೆ ಮಾತನಾಡುವಾಗ ಸದಾ JDS ಪಕ್ಷವನ್ನು ಟೀಕಿಸುತ್ತಾ ಬಂದರು ಅನ್ನೋ ಆರೋಪ ಇದೆ. ಅದನ್ನು ಈಗ ಅನರ್ಹಗೊಂಡಿರುವ ಶಾಸಕರು ಹೇಳ್ತಾರೆ. ಏನ್ರಿ ಈ ಸರ್ಕಾರ ಅಂದರೆ ಬರೀ ಅಪ್ಪ ಮಕ್ಕಳ ಸರ್ಕಾರ ಏನ್ರಿ, ಇದು ಹೋಗ್ಬೇಕ್ರಿ, ಇವ್ರು ಯಾವನ್ರಿ, ಈ ರೀತಿ ಸಿದ್ದರಾಮಯ್ಯನವರು ಮಾತನಾಡಿದ್ರು. ಅವರ ಮಾತು ಸತ್ಯ ಇರ್ಬೋದು, ನಾನನ್ನು ಡಿನೈ ಮಾಡಲ್ಲ. ಅವ್ರು ಹೇಳಿದ ನಿಜ ಇರ್ಬೋದು. ಕೇವಲ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಕುಟುಂಬದ JDS ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ನವರ ಮಾತಿಗೆ ಬೆಲೆ ಸಿಗದೆ ಇರ್ಬೋದು. ಆದರೆ ಅವರು ಈಗ ಆಡಿರುವ ಮಾತಿನ ಪರಿಣಾಮ ಈ ಅನರ್ಹಗೊಂಡಿರುವ ಶಾಸಕರಿಂದ ಮೊದಲೇ ಬೇರೆ ಬೇರೆ ಕಾರಣಗಳ ಸಲುವಾಗಿ ಅವ್ರಿಗೆ ಕುಮಾರಸ್ವಾಮಿ ಮೇಲೆ ಸಿಟ್ಟಿತ್ತು. ಸೋಮಶೇಖರ್ ಅವರಿಗೆ ಯಾಕೆ ಸಿಟ್ಟಿದೆ ಅಂತ ಗೊತ್ತು. ಅವರು BDA ಚೇರ್ಮನ್ ಆದರೂ ಕೂಡ ಅಲ್ಲಿ ಇದ್ದ ಅಧಿಕಾರಿ ಅವರಿಗೆ ಕೆಲಸ ಮಾಡೋಕ್ಕೆ ಕೊಡ್ತಿರಲಿಲ್ಲ. ಸುಧಾಕರ್ ಅವರಿಗೆ ಜಾತಿ ಮತ್ತು ಅಲ್ಲಿ ರಾಜಕಾರಣ ಇತ್ತು. ಒಬ್ಬೊಬ್ಬರಿಗೆ ಒಂದೊಂದು ಕಾರಣಗಳಿದ್ದು. ಅವರ ಈ ನೋವಿನ ಬೆಂಕಿಗೆ ಸಿದ್ದರಾಮಯ್ಯನವರ ಮಾತು ತುಪ್ಪವನ್ನು ಸುರಿಯಿತು. ಅವರು ಚಾಣಾಕ್ಷ ರಾಜಕಾರಣಿ ಆಗಿದ್ದರೆ ಈ ಮಾತನಾಡಿ ಕೂಡ್ದಿತ್ತು. ಆದರೆ ಮಾತನಾಡ್ತಾ ವಾತಾವರಣ ಸೃಷ್ಟಿಯಾಯಿತು. ಡೈರೆಕ್ಟಾಗಿ ಸಿದ್ದರಾಮಯ್ಯನವರು ಈ ಸರ್ಕಾರವನ್ನು ಕೆಡಗಿದ್ರು ಅಂತ ನಾನು ಹೇಳಲಾರೆ. ಅದಕ್ಕೆ ಬೇಕಾದ ಮಾಹಿತಿಯೂ ಕೂಡ ನನ್ನ ಹತ್ರ ಇಲ್ಲ. ಆದರೆ ಅವರ ಮಾತು ಒಟ್ಟಾರೆಯಾಗಿ ಸರ್ಕಾರ ಬೀಳುವ ಸ್ಥಿತಿಯನ್ನು ನಿರ್ಮಿಸಿದ್ದು ಮಾತ್ರ ನಿಜ. ಇದನ್ನು ಕೂಡ ಕಾಂಗ್ರೆಸ್ ವರಿಷ್ಠರು ಅಷ್ಟು ಸುಲಭವಾಗಿ ತೆಗೆದುಕೊಳ್ತಾರೆ ಅಂತ ನನಗೆ ಅನಿಸಿಲ್ಲ. ಅವರಿಗೆ ಅದರ ಮೇಲೆ ಬಹಳ ಸಿಟ್ಟಿದೆ. ಇನ್ನೊಂದು ಬಹಳ ಮುಖ್ಯವಾದ ಇವತ್ತಿನ ರಾಜಕಾರಣದಲ್ಲಿ ಜಾತಿ ರಾಜಕಾರಣ, ಹಿಂದುಳಿದ ವರ್ಗಗಳ ರಾಜಕಾರಣ, ಸಾಮಾಜಿಕ ಸಮೀಕರಣದ ರಾಜಕಾರಣ, ಸಾಮಾಜಿಕ ನ್ಯಾಯದ ರಾಜಕಾರಣ ನೇಪಥ್ಯಕ್ಕೆ ಸರಿದ್ಬಿಟ್ಟು ಕೋಮು ರಾಜಕಾರಣ ವಿಜೃಂಭಿಸ್ತಾ ಇದೆ. ಕೋಮು ರಾಜಕಾರಣ ವಿಜೃಂಭಿಸುವ ಸಂದರ್ಭದಲ್ಲಿ ಬಹುಸಂಖ್ಯಾತರನ್ನ BJP ಒಟ್ಟಾರೆಯಾಗಿ ಅವರನ್ನು ಒಗ್ಗೂಡಿಸಿಬಿಟ್ಟಿದೆ. ಈ ಒಗ್ಗೂಡಿಸುವುದೇನಿದೆ ಇದನ್ನು ಒಡೆಯೋದು ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟು ಸುಲಭ ಅಲ್ಲ. ಅದರ ಜೊತೆಗೆ ಸಿದ್ದರಾಮಯ್ಯನವರಿಗೂ ಕೂಡ ಈ ಒಂದು ಕೋಮು ರಾಜಕಾರಣದಲ್ಲಿ ಒಬ್ಬ ಯಶಸ್ವಿ ನಾಯಕನಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯ ಅಂತಲೂ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಸಿದ್ದರಾಮಯ್ಯ ಒಂದು ಬ್ರ್ಯಾಂಡ್ ಇದೆ ಅವರಿಗೆ. ಅವರು ಹಿಂದುಳಿದ ವರ್ಗಗಳ ಪರವಾದ ನಾಯಕರು ಅಂತ. ಆ ಕಾರಣಕ್ಕಾಗಿ ಮೇಲ್ಜಾತಿಯ ರಾಜಕಾರಣಿಗಳು, ಮೇಲ್ಜಾತಿಯ ಜನ ಯಾವತ್ತೂ ಕೂಡ ಸಿದ್ದರಾಮಯ್ಯನವ್ರನ್ನ ಒಪ್ಕೊಂಡೇ ಇಲ್ಲ. ಅವರಿಗೆ ಒಂದು ರೀತಿಯ ಒಳಗಡೆ ಏನ್ರಿ ಇವರು ಹೋಗಿ CM ಆಗಿಬಿಡ್ತಾರೆ ಅನ್ನೋ ಭಾವ ಇತ್ತು. ಜಾತಿ ಸಮೀಕರಣದಲ್ಲಿ ಕೆಲಸ ಆಗೋದೇ ಹಾಗೆ. ಜಾತಿ ರಾಜಕಾರಣದಲ್ಲಿ ಏನಾಗುತ್ತೆ ಅಂತಂದರೆ, ಒಬ್ಬ ಬ್ರಾಹ್ಮಣ ಮುಖ್ಯಮಂತ್ರಿ ಆದಾಗ ಉಳಿದವರೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಒಪ್ಕೋತಾರೆ. ಒಬ್ಬ ಲಿಂಗಾಯತ ಮುಖ್ಯಮಂತ್ರಿ ಆದ ತಕ್ಷಣ ಒಕ್ಕಲಿಗರು ಬ್ರಾಹ್ಮಣರು ಸೇರಿ ರಾಜಕಾರಣ ಶುರು ಮಾಡ್ತಾರೆ. ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಆದರೆ ಮೇಲ್ಜಾತಿ ಏನಿದೆ ಬ್ರಾಹ್ಮಣರು ಮತ್ತು ಲಿಂಗಾಯತರು ರಾಜಕಾರಣ ಮಾಡ್ತಾರೆ. ಒಬ್ಬ ಹಿಂದುಳಿದ ವರ್ಗಗಳ ನಾಯಕ ಮುಖ್ಯಮಂತ್ರಿನಾದ ಅಧಿಕಾರಕ್ಕೆ ಬಂತ ಅಂದ ತಕ್ಷಣ ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು ಸೇರಿ ರಾಜಕಾರಣ ಮಾಡ್ತಾರೆ. ಒಬ್ಬ ದಲಿತ ಮುಖ್ಯಮಂತ್ರಿ ಆಗ್ತಾನೆ ಅಂದ ತಕ್ಷಣ ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು, ಹಿಂದುಳಿದ ವರ್ಗಗಳು, ದಲಿತರು ಒಂದು ಪಂಗಡ, ಇಷ್ಟು ಜನ ಸೇರಿ ಕಾಲಿಡ್ತಾರೆ. ಇದು ರಾಜಕಾರಣ. ಇಂಥ ಸನ್ನಿವೇಶದಲ್ಲಿ BJPಯನ್ನು ಎದುರಿಸುವ ಶಕ್ತಿ ಸಿದ್ದರಾಮಯ್ಯನವರಿಗೆ ಇದೆ ಅಂತ ಕಾಂಗ್ರೆಸ್ ವರಿಷ್ಠರು ಈ ಸಂದರ್ಭದಲ್ಲಿ ಒಪ್ತಾ ಇಲ್ಲ. ಮೇಲ್ಜಾತಿಗಳ ವಿರೋಧವನ್ನು
ಕಟ್ಟಿಕೊಂಡಿರುವುದರಿಂದ ಅಥವಾ ಅವರು ಮೇಲ್ಜಾತಿಯ ವಿರೋಧಿಗಳು ಅನ್ನುವ ಒಂದು ಹಣೆಪಟ್ಟಿಯನ್ನು ಸಿದ್ದರಾಮಯ್ಯನವರಿಗೆ ಹಚ್ಚಿರುವುದರಿಂದ ಅವರು ಮತ್ತೆ ಕರ್ನಾಟಕದಲ್ಲಿ ಕಟ್ಟುವುದು ಕಷ್ಟ ಅನ್ನುವ ಒಂದು ಭಾವನೆ ಕಾಂಗ್ರೆಸ್ ಪಕ್ಷಕ್ಕಿದೆ. ಸಿದ್ದರಾಮಯ್ಯನವ್ರನ್ನ ಬಿಟ್ಟರೆ ಬೇರೆ ಜನಪ್ರಿಯ ನಾಯಕರು ಕರ್ನಾಟಕದಲ್ಲಿ ಇಲ್ಲ ಅನ್ನುವುದು ನಿಜ. ಆದರೆ ಅವರ ಸ್ಟ್ರೆಂತ್ ಏನಿದೆ, ಹಿಂದುಳಿದ ವರ್ಗಗಳ ರಾಜಕಾರಣದ ಸ್ಟ್ರೆಂತು, ಅದು 60-70 ಸೀಟ್ಗಳ ಮೇಲೆ ಹೋಗುವುದು ಕಷ್ಟ. ಅದಕ್ಕೆ ಮೀರಿದ ಒಂದು ನಾಯಕತ್ವ ಕರ್ನಾಟಕದಲ್ಲಿ ಬೇರೆ ಯಾರೂ ಇಲ್ಲ, ಆ ಪ್ರಶ್ನೆ ಬೇರೆ. ಆ ಬಗ್ಗೆ ಕಾಂಗ್ರೆಸ್ ವರಿಷ್ಠರು ಆಲೋಚನೆ ಮಾಡ್ತಾ ಇದ್ದಂಗಿದೆ. ಆದ್ದರಿಂದ ಸಿದ್ದರಾಮಯ್ಯನವರನ್ನು ಯಾವುದೋ CLP ನಾಯಕತ್ವಕ್ಕೋ ಪ್ರತಿಪಕ್ಷದ ಯಾವುದಕ್ಕೋ ಒಂದು ಸೀಮಿತಗೊಳಿಸಿ ಬೇರೆ ನಾಯಕರನ್ನು ಮೇಲಕ್ಕೆ ತರಬೇಕು ಅನ್ನುವ ಭಾವನೆ ಕಾಂಗ್ರೆಸ್ ವರಿಷ್ಠರಲ್ಲೇ, ಎಸ್ಪೆಷಲಿ ಸೋನಿಯಾ ಗಾಂಧಿ ಅವರಲ್ಲಿ ಇದ್ದಂತಿದೆ. ಅದರ ಜೊತೆ ಸೋನಿಯಾ ಗಾಂಧಿ ಸುತ್ತಮುತ್ತ ಇವರ ಕೋಟರಿಗಳೇನಿವೆ ಅವರೆಲ್ಲ ಸಿದ್ದರಾಮಯ್ಯನವರ ವಿರೋಧಿಗಳಾದ್ದರಿಂದ ಪ್ರತಿದಿನ ಇವರ ವಿರುದ್ಧ ಅವರು ಹೇಳ್ತಾನೆ ಇರ್ತಾರೆ, ಮಾತನಾಡ್ತಾ ಇರ್ತಾರೆ. ಸುಳ್ಳು ಸತ್ಯ 1000 ಬಾರಿ ಒಂದು ಮಾತುಗಳನ್ನು ಹೇಳಿ ಕಿವಿಗೆ ಬೀಳ್ತಾ ಇದ್ರೆ ಅದು ಸತ್ಯ ಅನ್ಸೋಕ್ಕೆ ಪ್ರಾರಂಭ ಆಗಿಬಿಡುತ್ತೆ. ಸೋನಿಯಾ ಗಾಂಧಿಯವರಿಗೂ ಹಾಗಾಗ್ಬೋದು. ಅದ್ರ ಜೊತೆಗೆ ಸೋನಿಯಾ ಗಾಂಧಿಯವರಿಗೆ ವಯಸ್ಸಾಗಿದೆ, ಅವರು ಹಳೆಯ ಕಾಲದ ರಾಜಕಾರಣಿ. ಇವತ್ತಿನ ರಾಜಕಾರಣವನ್ನು ಎದುರಿಸುವ, ಅದಕ್ಕೆ ಬೇಕಾದ ಯೋಜನೆಗಳನ್ನು ರೂಪಿಸುವ ಶಕ್ತಿ ಸೋನಿಯಾ ಗಾಂಧಿಯವರು ಇದೆ ಅಂತ ನನಗನ್ಸಲ್ಲ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರನ್ನು ಸೈಡ್ಲೈನ್ ಮಾಡಿದರೂ ಮಾಡಬಹುದು ಅಂತ ನನಗನ್ಸ. ಹಾಗಿದ್ದರೆ ಸಿದ್ದರಾಮಯ್ಯನವರು ಮುಂದಿರುವ ದಾರಿ ಯಾವುದು? ಇದು ನನ್ನ ಪ್ರಶ್ನೆ. ಅವರ ಸಂಕಟದ 6 ವಿಷಯಗಳನ್ನು ಹೇಳಿದರೆ 6 ಅಂಶಗಳು ಏನಿದೆ ಸಿದ್ದರಾಮಯ್ಯನವರ ಸಂಕಟಕ್ಕೆ ಕಾರಣ ಆದ್ದು. ಹಾಗಿದ್ದರೆ ಸಿದ್ದರಾಮಯ್ಯನವರು ಈಗ ಏನು ಮಾಡಬಹುದು, ಏನು ಮಾಡ ಸೊ ಇತ್ತೀಚೆಗೆ ಅಧಿಕಾರದ ಕೊನೆಯ ದಿನಗಳಲ್ಲಿ ಅವರು ಮತ್ತೆ ಹಿಂದುಳಿದ ವರ್ಗದ ರಾಜಕಾರಣದ ಬಗ್ಗೆ ಮಾತನಾಡಿದರು. ಸೊ ಅವರ ಅಹಿಂದ ಪರಿಕಲ್ಪನೆ ಏನಿದೆ ಅದು ಮತ್ತೆ ವರ್ಕೌಟ್ ಆಗುತ್ತೆ ಅಂತ ಸಿದ್ದರಾಮಯ್ಯನವರು ನಂಬುದಾಗಿದೆ. ಆ ಅಹಿಂದ ವರ್ಗದ ರಾಜಕಾರಣ ಕಾಂಗ್ರೆಸ್ಸಿಗೂ ಹೆಲ್ಪ್ ಆಗುತ್ತೋ, ಕಾಂಗ್ರೆಸ್ ಜೊತೆಗಿದ್ದು ಮಾಡ್ತಾರೋ ಅಥವಾ ಹೊರಗಡೆ ಬಂದು ಮಾಡ್ಬೋದು ಅನ್ನೋ ಪ್ರಶ್ನೆ ಇದೆ. ಆದರೆ ಇವತ್ತಿನ ರಾಜಕೀಯ ಸನ್ನಿವೇಶದಲ್ಲಿ ಈ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಹೊರಟು ಹೋಗಿರುವಾಗ ಹಿಂದುಳಿದ ವರ್ಗದ ರಾಜಕಾರಣ ಈ ಹಿಂದಿನಂತೆ 1-2 ದಶಕಗಳ ಹಿಂದೆ ಅದು ಯಾವ ರೀತಿ ರಾಜಕೀಯ ಶಕ್ತಿಯನ್ನು ತುಂಬುತ್ತಾ ಇತ್ತೋ ಆ ಶಕ್ತಿಯನ್ನು ಇವತ್ತು ತುಂಬುತ್ತೆ ಅಂತ ನನಗೆ ಅನಿಸಲ್ಲ. ಆ ಕಾರಣಕ್ಕೆ ಸಿದ್ದರಾಮಯ್ಯನವ್ರಿಗೂ ಆಳಕ್ಕೂ ಇರಬಹುದು. ಆದರೆ ಸಿದ್ದರಾಮಯ್ಯ ಇವತ್ತು ಸಂಕಟದಲ್ಲಿ ಇರೋದು ಮಾತ್ರ ನಿಜ. ಆ ಸಂಕಟಕ್ಕೆ ಅವರ ಕಾಂಟ್ರಿಬ್ಯೂಷನ್ ಕೂಡ ಇದೆ. ಕಾಂಗ್ರೆಸ್ ಪಕ್ಷದ ಆಂತರಿಕವಾದ ಒಳಸುಳಿಗಳೇನಿವೆ ಅದು ಕೂಡ ಸಿದ್ದರಾಮಯ್ಯನವ್ರ ಸಂಕಟಕ್ಕೆ ಕಾರಣ ಆಗಿದೆ. ಅದರ ಜೊತೆಗೆ ಸಿದ್ದರಾಮಯ್ಯನವರು ಇಡೀ ರಾಜ್ಯದ ಒಬ್ಬ ನಾಯಕನಾಗಿ ಹೊರ ಹೊಮ್ಮಬೇಕಾಗಿತ್ತು ಅಂತ ನನಗೆ ಅನಿಸುತ್ತೆ. ಹಿಂದುಳಿದ ವರ್ಗಗಳ ಬಗ್ಗೆ ಪ್ರೀತಿ ಒಲವನ್ನು ಇಟ್ಕೊಳ್ತಾ ಮೇಲ್ಜಾತಿ ಜನಗಳನ್ನು ಕಾನ್ಫಿಡೆನ್ಸ್ಗೆ, ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ರಾಜಕಾರಣ ಮಾಡ್ಬೋದಾಗಿತ್ತು. ಆದರೆ ಮೊದಲಿಂದ ಅವರಿಗೆ ಅದು ಸಾಧ್ಯ ಆಗಲಿಲ್ಲ. ಅದರ ಜೊತೆಗೆ ಅವರ JDS ಅಥವಾ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಬಗ್ಗೆ ಅವರಿಗಿರುವ ವಿರೋಧ ಏನಿದೆ ಆ ವಿರೋಧವನ್ನು ಒಬ್ಬ ರಾಜಕಾರಣಿ ಎಲ್ಲಿವರೆಗೆ ಇಟ್ಕೋಬೇಕು ಅನ್ನೋದನ್ನು ಸಿದ್ದರಾಮಯ್ಯ ಆಲೋಚನೆ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಈಗ ಮೈತ್ರಿ ಸರ್ಕಾರ ಇದ್ದರೆ ನಿಯಂತ್ರಣದಲ್ಲಿ ಇದೆಯೋ ಬಿಟ್ಟಿದೋ ಮೂರನೇದು, ಅದು ರಾಜಕೀಯವಾಗಿ ಮಹತ್ವದ ಒಂದು ಹೆಜ್ಜೆ ಆಗ್ತಿತ್ತು. ಅದು ಯಾವತ್ತೂ ಕೂಡ ವೈಯಕ್ತಿಕ ದ್ವೇಷಗಳು ರಾಜಕಾರಣದಲ್ಲಿ ಹೆಚ್ಚು ಕೆಲಸ ಮಾಡಬಾರ್ದು. ಅದು ಒಬ್ಬ ರಾಜನೀತಿಜ್ಞ ಮಾಡುವ ರೀತಿ ಅಲ್ಲ. ಇದು ಸಿದ್ದರಾಮಯ್ಯನವರ ಸಂಕಟದ ಬಗ್ಗೆ ಕೆಲವು ಮಾತುಗಳನ್ನು ಹೇಳಿದ್ದೇನೆ. ಕಾಂಗ್ರೆಸ್ ಸಂಕಟದ ಬಗ್ಗೆ ನಾಳೆ ಮಾತನಾಡೋಣ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತು ವಿಶ್ಲೇಷಣೆ. ನಮಸ್ಕಾರ, ಎಲ್ಲರಿಗೂ ಶುಭರಾತ್ರಿ.